ಮನೆಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಗುರುವಾರ ಸಂಜೆ ಆಗಿದೆ, ಸುಮಾರು 5 ಗಂಟೆ ಆಗಿದೆ. ತುಳಸಿ ಪಾಟಲ್ಲಿ ಗಿಡ ಹಾಳಾಗ್ತಾಯಿತ್ತು, ಅಂದರೆ ಇನ್ನೂ ಪೂರ್ತಿ ಒಣಗಿರಲಿಲ್ಲ, ಸ್ವಲ್ಪ ಹಾಳಾಗ್ತಾಯಿತ್ತು. ಅದು ನೆಟ್ಟು ಸುಮಾರು ಅಲ್ಲೇ 3-4 ವರ್ಷಗಳೇ ಆಗಿತ್ತು. ಹಾಗಾಗಿ ಚೇಂಜ್ ಮಾಡೋಣ ಇರೋ ಅಂತ ಹೇಳ್ಬಿಟ್ಟು ಹೊಸ ಪಾಟ್ ತರಿಸಿ ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಇವಾಗ ಚೇಂಜ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೃಷ್ಣ ತುಳಸಿನ ಅಲ್ಲಿ ವಾಕ್ ಹೋಗ್ತೀನಲ್ಲ, ಅಲ್ಲಿತ್ತು, ಕಿತ್ಕೊಬಂದೆ. ಇಷ್ಟು ದೊಡ್ಡ ಗಿಡ ಕಿತ್ಕೊಬಂದೆ, ಬಟ್ ಪಾಟ್ ಕೂಡ ಚಿಕ್ಕದಾಯಿತು. ಈ ಗಿಡ ಆಮೇಲೆ ಬರಲಿಲ್ಲ, ಇರಲಿ ಅಂದ್ಬಿಟ್ಟು ಇನ್ನು ಚಿಕ್ಕದು 2 ಗಿಡ ಕಿತ್ಕೊಬಂದಿದೆ. ಎಲ್ಲನೂ ಸೇರಿಸಿ ನೆಟ್ಟಿದ್ದೀನಿ. ರಾಮ್ ತುಳಸಿ ಅಂತ ಹೇಳ್ತಾರೆ ನೋಡಿ, ಗ್ರೀನ್ ಕಲರ್ಗಿಂತ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಕಪ್ಪಗಿರೋ ಅಂಥದ್ದು ಕೃಷ್ಣ ತುಳಸಿ ಅಂತ ಹೇಳ್ಬಿಟ್ಟು ತುಳಸಿ ಇಲ್ಲದ ಪೂಜೆ ಹರಿಯೋಲ್ಲನು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಮನೆಯಲ್ಲಿ ತುಳಸಿ ಇರಲೇಬೇಕು. ಮತ್ತು ತುಳಸಿ ಗಿಡ ನೀವು ಪೂಜೆ ಮಾಡಲಿಲ್ಲ ಅಂದರೆ ಯಾವುದೇ ಪೂಜೆ ಕೂಡ ಕಂಪ್ಲೀಟ್ ಆಗಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವರು ತುಳಸಿ ಎಲ್ಲ ಕೀಳ್ತಾರೆ, ಇದು ಕಿತ್ತರೆ ಗಿಡ ಚೆನ್ನಾಗಿ ಬರುತ್ತೆ, ತುದಿನ ಚಿವುಟ್ಬೇಕು ಆ ಥರ ಎಲ್ಲ ಕೀಳ್ತಾರೆ. ಸೊ ಪೂಜೆ ಮಾಡೋ ಗಿಡನ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅದೇ ಚೆನ್ನಾಗಿ ಬರುತ್ತೆ ಗಿಡ. ನನ್ನ ತುಂಬ ಜನ ಕೇಳ್ತಿರೋ ತುಳಸಿದಕ್ಕೆ ಪಾಟ್ಗೆಲ್ಲ ಟಿಪ್ಸ್ ಹೇಳಿ ಅಂದ್ಬಿಟ್ಟು. ನಾನಂತೂ ಏನೂ ಮಾಡಲ್ಲ, ಜಸ್ಟ್ ಈ ಥರ ನೀರು ಹಾಕ್ತೀನಿ, ಬಿಟ್ಟರೆ ಇನ್ನೇನು ಇಲ್ಲ. ಮಾತ್ರ ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ಏನಾದ್ರು ಕಷಾಯ ಮಾಡಲಿಕ್ಕೆ ಆ ಥರ ಇನ್ನೂ ಒಂದು ಗಿಡ ಇಟ್ಕೊಂಡಿದ್ದೀನಿ. ಮುಂಚೆ 2 ಗಿಡ ಇತ್ತು, ಸೊ ಒಂದು ಪಾಟು ಒಡೆದೋಯ್ತು. ಸದ್ಯಕ್ಕಂತೂ ಒಂದು ಗಿಡ ಸಪ್ರೇಟಾಗಿದೆ. ಇವಾಗ ಅದ್ರ ನೆಕ್ಸ್ಟ್ ಆಗಿ ನೋಡಿ, ಅದು ಒಟ್ಟೋಯ್ತು ಗಿಡ ದೊಡ್ಡದು. ಇದಂತೂ ಚೆನ್ನಾಗಿ ಬರ್ತಾಯಿದೆ. ಮುಂದಕ್ಕೆ ನೋಡಬೇಕು ಹೇಗೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ನಾನು ಕಿತ್ಕೊಳ್ಳೋ ಅಂಥದ್ದು, ಪೂಜೆಗೆ ರಾಘವೇಂದ್ರ ಸ್ವಾಮಿಗೆ ಮುಡಿಸೋದು, ಗುರುವಾರ ಅಥವಾ ಶನಿವಾರ ಕೀಳೋ ಅಂಥದ್ದು, ಏನಾದ್ರು ಕಷಾಯಕ್ಕೆ ಆ ಥರ, ಇದನ್ನು ಪೂಜೆ ಮಾಡಲಿಕ್ಕೆ ಹೋಗಲ್ಲ. ಸೊ ಈ ಟಿಪ್ನ ಫಾಲೋ ಮಾಡಿ ತುಳಸಿದ್ರಲ್ಲಿ ತುಂಬಾ ಒಳ್ಳೆಯದು. ಇನ್ನು ಇವತ್ತು ಆಷಾಢ ಶುಕ್ರವಾರ ನಾನು ಅಗ್ರಹಾರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಂತೂ ನನಗೆ ಒಂದು ರೀತಿ ಬಂದರೆ ಕಂಫರ್ಟಬಲ್ ಅಂತ ಅನಿಸುತ್ತೆ, ಮತ್ತು ತುಂಬ ನೆಮ್ಮದಿ ಅಂತ ಅನಿಸುತ್ತೆ ಮನಸ್ಸಿಗೆ. ಮತ್ತು ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸುಮ್ಮನೆ ಹೇಳಬಾರ್ದು, ಅಲ್ಲಿ ಪೂಜೆ ಮಾಡೋರು ಅಷ್ಟೇ ತುಂಬ ಏನಾದರೂ ಒಂದು ಗೊತ್ತಿಲ್ಲ ಅಂದಾಗ ಒಂದು ಅರ್ಚನೆ ಮಾಡಿಕೊಡೋದಕ್ಕೆ ಸಮಾಧಾನವಾಗಿ ಈಗೆಲ್ಲ ಹೀಗೆ ಮಾಡಿ ಅಂತ ಕೂಡ ಹೇಳ್ಕೊಡ್ತಾರೆ. ನನಗಂತೂ ಹೋಗ್ಬೇಕು ಅನ್ನಿಸ್ದಾಗೆಲ್ಲ ನಾನು ಬರ್ತಿರ್ತೀನಿ, ಅಂಥದ್ದೇನು ಕಾಯೋದಿಲ್ಲ. ಇನ್ನು ಇಲ್ಲಿ ಒಬ್ಬರು ಫಾಲೋವರ್ಸ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು. ನಿಮ್ಮದು ಟಿಪ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಖುಷಿ ಅಂತ ಅನ್ನಿಸ್ತು. ಎಲ್ಲೇ ಹೋದ್ರೂ ಒಬ್ಬರು ಇಬ್ಬರು ಸಿಗ್ತಾರೆ. ಸೊ ಇನ್ನು ಅಲ್ಲಿ ದೇವಸ್ಥಾನದಿಂದ ನೆಕ್ಸ್ಟು ಸೀರೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದೆ. ನಾನು ಆನ್ಲೈನಿಂದ 1-2 ತರಿಸ್ಕೊತಾ ಇದ್ದೆ. ಇರಲಿ ಒಟ್ಟಿಗೆ ಒಂದು 3-4 ತೊಗೊಂಡೋಗೋಣ, ಅಂದರೆ ಡೈಲಿ ವೇರ್ ಅಂಥದ್ದು ಸೀರೆಗಳು, ಯಾರಿಗಾರು ಮನೆಗೆ ಅಪರೂಪಕ್ಕೆ ಬಂದಾಗ ಅಥವಾ ನಾವೇನಾದ್ರು ವಿಶೇಷವಾಗಿ ಪೂಜೆಗಳು ಮಾಡಿದಾಗ ಯಾರಿಗಾರು ಕೊಡೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬದಲ್ಲಿ ಕೊಡೋ ಅಂಥದ್ದನ್ನು ತೆಗೆದಿರ್ತೀನಿ. ಅಷ್ಟು ಬಿಟ್ಟರೆ ಅರಿಶಿನ ಕುಂಕುಮ ಡೈಲಿ ನಾನು ಈ ಸೀರೆಗಳೆಲ್ಲ ಯಾರಿಗೆ ಕೊಡ್ತೀನಿ, ಯಾವತ್ತು ಕೊಡ್ತೀನೋ ನನಗೆ ಗೊತ್ತಿರಲ್ಲ. ಸೊ ಅದೆಲ್ಲ ನಾನು ತೆಗಿಲಿಕ್ಕೆ ಹೋಗಲ್ಲ. ಬಟ್ ಇಲ್ಲಿ ತೊಗೊಂಡಿರೋ ಅಂಥ ಸೀರೆಗಳು ಸುಮಾರು ಎಷ್ಟು ಗೊತ್ತಾ, ನಾನು 10 ಸೀರೆ ಏನೋ ತೊಗೊಂಡೋಗಿದ್ದೆ. ನೆಕ್ಸ್ಟು ತೋರಿಸ್ತೀನಿ ಇನ್ನು ಯಾವ್ಯಾವ ಸೀರೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಫುಲ್ಲು ಓಪನ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಯಾವುದು ನನಗೆ ಅಂತ ತೊಗೊಂಡಿರೋ ಸೀರೆ ಅಲ್ವಾ. ಸೊ ಹಾಗಾಗಿ ಮತ್ತೆ ಮಡಚಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಹೀಗೆ ಓಪನ್ ಮಾಡಿ ತೋರಿಸ್ತೀನಿ. ಎಲ್ಲ ಸೀರೆಗಳು ಅಷ್ಟೇ ₹400 ಒಳಗಡೆ. ತುಂಬಾ ಚೆನ್ನಾಗಿದೆ ಸೀರೆಗಳು. ಇದು ಮತ್ತು ಎಲ್ಲ ಸಾಫ್ಟಾಗಿದೆ, ಆರಾಮಾಗಿ ವೇರ್ ಮಾಡ್ಬೋದು. ಮನೆಯಲ್ಲಿ ಇರ್ಬೋದು, ಸಣ್ಣ ಪುಟ್ಟ ಹಬ್ಬಗಳಿಗೆ, ದೇವಸ್ಥಾನಗಳಿಗೆ ಉಡೋವಂಥವ್ರು, ಹಾಸ್ಪಿಟಲ್ಸ್ಗೆ ಈ ಥರ ಉಟ್ಕೋಬೋದು. ತುಂಬ ಹೆವಿ ವರ್ಕ್ದೆಲ್ಲ ಉಡ್ಲಿಕ್ಕೆ ಒಂಥರ ಅನಿಸುತ್ತಲ್ವ. ಸೊ ಇದು ಅಷ್ಟೇ ಸಾಫ್ಟಾಗಿದೆ. ಯಾವುದ್ಯಾವುದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಅದು ಹಾಗೇ ನನ್ನ ಹತ್ರ ದುಡ್ಡು ಎಷ್ಟಿದೆ ಅಷ್ಟಕ್ಕೂ ಸೇರಿಸಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ತೊಗೊಬಂದೆ. ಆಮೇಲಿಂದ ನೋಡಿ, ಇದು ಗ್ರೀನ್ ಕಲರು ಬಾರ್ಡ್ರು ಮತ್ತು ಯೆಲ್ಲೋ ಕಲರ್ನಲ್ಲಿದೆ, ಕುಚ್ಚು ಕೂಡ ಇದೆ, ಮತ್ತು ಎಲ್ಲದಕ್ಕೂ ವಿತ್ ಬ್ಲೌಸ್ ಬಂದಿದೆ. ಸೊ ಯಾರಿಗೇನೇ ಕೊಟ್ಟರು ಒಂದು ಚೆನ್ನಾಗಿರೋ ಅಂಥದ್ದು ಕೊಡಬೇಕು, ಮತ್ತು ಅವರಿಗೆ ಯೂಸ್ ಆಗೋವಂಥದ್ದು ಕೊಡಬೇಕು. ನಾನು ಬ್ಲೌಸ್ ಪೀಸ್ ತೊಗೋಬೇಕಿತ್ತು, ಅದೊಂದು ಮರ್ತುಬಿಟ್ಟೆ. ಚೆನ್ನಾಗಿರೋದು ಬ್ಲೌಸ್ ಪೀಸ್ಗಳು ಕೂಡ ಕೆಲವು ತೊಗೋಬೇಕಿತ್ತು. ಇಷ್ಟನ್ನು ಹಿಡ್ಕೊಂಬರೋದೇ ಬಸ್ಸಲ್ಲಿ ಸಾಕಾದಂಗೆ ಅಂತ ಅನ್ನಿಸ್ತು. ಇದು ಬ್ಲೂ ಕಲರ್ ಸ್ಯಾರಿ. ಸೊ ಒಂದೊಂದು ಟೈಪಲ್ಲಿ ನನಗೆ ಯಾವ್ದ್ಯಾವ್ದು ಓಕೆ ಅಂತ ಅನ್ನಿಸ್ತು ಅದೆಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ಸೀರೆ ಅಂಗಡಿನಲ್ಲಂತೂ ಜನ ಅಂತೂ ಇದ್ದೇ ಇರ್ತಾರೆ. ತುಂಬ ಜನ ಏನು ಇರಲಿಲ್ಲ. ಇವಾಗ ಆಷಾಢ ಅಂತ ಏನೋ ಆಫರು ಡಿಸ್ಕೌಂಟ್ ಎಲ್ಲ ಏನೂ ಇರಲಿಲ್ಲ, ಮುಂದೆ ಹಾಕ್ತಾರೋ ಏನೋ ಗೊತ್ತಿಲ್ಲ. ಇದು ಪಿಂಕ್ ಕಲರು ಮತ್ತು ಬ್ಲೌಸ್ ಕೂಡ ಇದೆ ನೋಡಿ, ವೈಟ್ ಕಲರ್ನಲ್ಲಿದೆ.
ಫುಲ್ಲು ಸ್ಯಾರಿ ಮತ್ತು ಫ್ಲವರ್ ಪ್ರಿಂಟೆಡ್ ಇದೆ ಪಿಂಕಲ್ಲಿ. ಚೆನ್ನಾಗಿದೆ ಸ್ಯಾರಿ. ಈ ರೀತಿ ಕುಚ್ಚು ಕೂಡ ಬಂದಿದೆ. ಇವೆಲ್ಲ ಆರಾಮಾಗಿ ವಾರದ ದಿನಗಳಲ್ಲಿ ಸೋಮವಾರ, ಶುಕ್ರವಾರ ಅಥವಾ ನೀವು ಯಾವ ವಾರಗಳು ಮಾಡ್ತೀರಾ ನೋಡಿ ಆ ವಾರಗಳಲ್ಲಿ ಕೂಡ ಉಟ್ಕೋಬೋದು. ಸಣ್ಣ ಪುಟ್ಟ ಅಕ್ಕಪಕ್ಕ ಹಬ್ಬ ಫಂಕ್ಷನ್ ಈ ಥರ ದುಕ್ಕು ಕೂಡ ಆರಾಮಾಗಿ ವೇರ್ ಮಾಡ್ಬೋದು. ಇದರಲ್ಲಿ ನಾನು 2 ರೀತಿ ಸ್ಯಾರಿ ತೊಗೊಂಡೆ. ಒಂದು ಗ್ರೀನು ಮತ್ತು ಇನ್ನೊಂದು ಇಲ್ಲಿ ತೋರಿಸಿದ್ನಲ್ಲ ಅದೇ ಪಿಂಕ್. ಇದು ಅಷ್ಟೇ ಚೆನ್ನಾಗಿದೆ. ನಾನು ಒಂದು ನೋಡಿಬಿಟ್ಟು ಲೆಂತ್ ವೈಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ತೊಗೊಂಡಿದ್ದು. ಸೊ ಹೇಗಿದೆ ಸೀರೆಗಳು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಕೆಲವೊಂದು ಕಡೆ ಎಲ್ಲ ಆಫರ್ ಬಿಟ್ಟಿರ್ತಾರೇನೋ, ಬಟ್ ಇಲ್ಲಿ ಏನೂ ಆಫರ್ ಇರಲಿಲ್ಲ. ಏನು ಪ್ರೈಸ್ ಇದೆಯೋ ಅದೇ ಪ್ರೈಸ್ ನಾನು ಹೇಳಿದಾಗೆ ಎಲ್ಲ 400 ರೂಪೀಸ್, 400 ರೂಪಾಯಿ ಒಳಗಡೆನೆ ನೋಡಿ. ಇದು ಸ್ಕೈ ಬ್ಲೂ ಮತ್ತು ವೈಟು ಮತ್ತು ಪ್ಯಾರೆಟ್ ಗ್ರೀನ್ 3 ಕಲರ್ನಲ್ಲೂ ಇದೆ. ಇದು ಅಷ್ಟೇ 350 ಏನೋ ಅಂತ ಅಂದ್ಕೊತೀನಿ ಸೀರೆ ಇದು. ಇದು ಅಷ್ಟೇ ಇದೇ ಫಸ್ಟ್ ನಾನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಎತ್ಕೊಂಡಂಥ ಸ್ಯಾರಿ ಇದು. ಇನ್ನು ನೆಕ್ಸ್ಟ್ ಒನ್ ಇದು ಈರುಳ್ಳಿ ಕಲರ್. ಇದೇ ಥರದ್ರಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ 1-2 ಸೀರೆ ತೊಗೊಬಂದಿದ್ದೆ, ಚೆನ್ನಾಗಿತ್ತು. ಸೊ ಹಾಗಾಗಿ ಇದು ಕೂಡ ತಂದಿದ್ದೀನಿ. ಸೊ ಇವಾಗ ಎಲ್ಲ ಸೀರೆಗಳು ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡ್ರೂ ಕ್ವಾಲಿಟಿ ವೈಸು ನಾವೆಲ್ಲ ಹೇಳೋಕ್ಕಾಗಲ್ಲ ಇಷ್ಟು ವರ್ಷ ಬರುತ್ತೆ ಅಷ್ಟು ವರ್ಷ ಬರುತ್ತೆ ಅಂತ. ಸೊ ಅವ್ರು ಉಟ್ಕೊಂಡಂಗೆ ಸೊ ಒಂದು ಮಿನಿಮಮ್ ರೇಟಲ್ಲಿ ತೊಗೋಬೋದು ಅಷ್ಟೇ ಸೀರೆಗಳನ್ನ. ಇದು ಒಂದು ರೀತಿ ಪ್ಯೂರ್ ಕಾಟನ್ ಸಿಲ್ಕ್ ಥರ ಇದೆ, ಸಾಫ್ಟಾಗಿದೆ. ರೆಡ್ ಕಲರ್ ಬ್ಲೌಸ್ ಬಂದಿದೆ ಮತ್ತು ಫುಲ್ಲು ಈ ರೀತಿ ಸಿಲ್ವರ್ ಕಲರ್ನಲ್ಲಿ ಫ್ಲವರ್ ಪ್ರಿಂಟೆಡ್ ಇದೆ. ಇದು ಕೂಡ ಸೀರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದೊಂದು ತೊಗೊಂಡೆ. ಯಾರಿಗೇನೇ ಕೊಟ್ರು ಅದು ಯೂಸ್ ಆಗೋ ಥರ ಕೊಡಬೇಕು. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಯಾರಿಗೆ ಏನೂ ಕೊಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಕೊಟ್ಟರು ನಿಮಗೆ ಯಾವುದೇ ಥರ ಪುಣ್ಯ ಬರೋದಿಲ್ಲ. ಸೊ ಹಾಗಾಗಿ ಆದರೆ ಕೊಡಿ, ಆಗಲಿಲ್ವಾ ಸುಮ್ಮನೆ ಇದ್ಬಿಡಿ ಅಷ್ಟೇ ನಾನು ಹೇಳೋವಂಥದ್ದು. ಕೆಲವರೆಲ್ಲ ಯಾತಕ್ಕೂ ಬೇಡದಿರೋದೆಲ್ಲ ಕೊಟ್ಟಿರ್ತಾರೆ. ಸೊ ಆ ಥರ ಕೊಡಲಿಲ್ಲ ಅಂತಂದ್ರೆ ಬೆಸ್ಟ್ ಅಲ್ವಾ. ಊಟಕ್ಕೆ ಇಕ್ಕಿದ್ಮೇಲೆ ಹೊಟ್ಟೆ ತುಂಬ ಇಕ್ಬೇಕು, ಇಲ್ಲಾಂದರೆ ಇಕ್ಲಿಕ್ಕೆ ಹೋಗಬಾರ್ದು. ಇದು ಡಾರ್ಕ್ ಬ್ಲೂ ಮತ್ತು ಮೆಹಂದಿ ಕಲರ್ನಲ್ಲಿದೆ. ಈ ಸೀರೆನೂ ಕೂಡ 3D ಸ್ಯಾರೀಸ್ ಥರ. ಇವಾಗೆಲ್ಲ ಸೀರೆಗಳದ್ದು ಕೂಡ ಪ್ರೈಸ್ ಎಲ್ಲ ಕಡಿಮೆ ಆಗಿದೆ. ಸೊ ನಾನು ಇಷ್ಟು ಸೀರೆಗಳನ್ನ ತೊಗೊಬಂದಿದ್ದೆ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸೀರೆಗಳು ಕಮೆಂಟ್ ಮಾಡಿ. ಇನ್ನು ಸುಮಾರು 3 ಗಂಟೆ ಆಗಿತ್ತು. ಬೆಣ್ಣೆಗೆ ಅಂತ ಹೇಳ್ಬಿಟ್ಟು ಅಂತ ಕಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದು ಬಾಕ್ಸ್ ಫುಲ್ಲಾಗಿತ್ತು. ಇದು ಹಾಲಿನ ಕೆನೆ, ನಾನು ತೋರಿಸಿದ್ದೀನಿ ಎಷ್ಟೊಂದು ವೀಡಿಯೋದಲ್ಲಿ. ಹಾಲಿನ ಕೆನೆಗೆ ಸ್ವಲ್ಪ ನಾನು ಮೊಸರನ್ನ ಹೆಪ್ಪ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಮೇಲ್ಗಡೆ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಈ ರೀತಿ ಫಿಲ್ ಅಂತ ಅನ್ನಿಸ್ದಾಗ ಅಥವಾ ನನಗೆ ಕಡ್ಕೋಬೇಕು ಅಂತ ಅನ್ನಿಸ್ದಾಗ ಬೆಣ್ಣೆನ ಈ ರೀತಿ ತೆಗಿತೀನಿ ಅಂತ ಹೇಳ್ಬಿಟ್ಟು ಅಂತ ಇವಾಗ್ಲೂ ಅಷ್ಟೇ ಅದನ್ನು ತೆಗಿತಾ ಇದ್ದೀನಿ. ಮಿಕ್ಸಿ ಜಾರಲ್ಲೂ ಕೂಡ ಕಡ್ಕೋಬೋದು. ಮಿಕ್ಸಿನಲ್ಲಿ ಆರಾಮು 1-2 ಸಲ ಬ್ಲೆಂಡ್ ಮಾಡಿಬಿಟ್ರೆ ಐಸ್ ನೀರು ಹಾಕ್ಬಿಟ್ಟು ಆರಾಮಾಗಂತ ಅನಿಸುತ್ತೆ, ಕಡ್ಕೋಬೋದು. ಕೆಲವರು ಗ್ರೈಂಡರಲ್ಲೂ ಕೂಡ ಕಡಿತಾರೆ. ನಾನು ಅದೆಲ್ಲ ರಿಸ್ಕು ಅಂತ ಹೇಳ್ಬಿಟ್ಟು ಅಂತ ನಾನು ಆರಾಮಾಗಿ ನನಗೆ ಫ್ರೀ ಆಗಿರುತ್ತೆ ನೋಡಿ. ಏನು ಜಾಸ್ತಿ ಏನು ಟೈಮ್ ತೊಗೊಳ್ಳೋ, ಒಂದು 1/4 ಗಂಟೆ ಆಗುತ್ತೆ ಅಷ್ಟೇ. ಒಂದು 10 ನಿಮಿಷ ಅಂತೂ ಆಗುತ್ತೆ. ಇನ್ನು ಅದು ಕ್ಲೀನ್ ಮಾಡೋಕ್ಕೆ ಒಂದು 5 ನಿಮಿಷ ಅಂತ ಅಂದ್ಕೊಳ್ಳಿ. 10 ನಿಮಿಷದಲ್ಲಿ ಆರಾಮಾಗಿ ಕೂತ್ಕೊಂಡೇ ಕಡ್ಕೋಬೋದು. ನಾನು ಹಾಗೆ ಮಾಡ್ಕೊಳ್ಳೋ ಅಂಥದ್ದು. ಬಾಕ್ಸು ಫಿಲ್ಲಾಗಿತ್ತು. ಆವಾಗ ಒಂದು ಚಿಕ್ಕ ಪಾತ್ರೆಗೆ ಹಾಕಿಟ್ಟಿದ್ದೆ. ಇವಾಗ ಎಲ್ಲನೂ ತೆಗಿತಾ ಇದ್ದೀನಿ. ಹೊರಗಡೆ ಬೆಣ್ಣೆ ತೊಗೊಳೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಹೊರಗಡೆ ಅದರಲ್ಲಿ ಅದು ಇದು ಮಿಕ್ಸ್ ಅಂತೂ ಮಾಡಿರ್ತಾರೆ. ಎಲ್ಲರೂ ಅಂತಲ್ಲ, ಕೆಲವು ಕಡೆ ಗೊತ್ತಿರೋ ಕಡೆ ತೊಗೋಬೇಕು. ಹಳ್ಳಿಗಳ ಕಡೆ ಅಂತೂ ಅಷ್ಟಾಗಿ ಮಾಡಲ್ಲ, ಬಟ್ ಸಿಟಿ ಕಡೆ ಅಂತೂ ಅಷ್ಟಾಗಿ ಗೊತ್ತಿಲ್ಲ. ಗೊತ್ತಿರೋ ಕಡೆ ತೊಗೊಂಡ್ರೆ ಬೆಸ್ಟು. ನಮಗೆ ಆ ರೀತಿ ಆಗಿದೆ ಎಷ್ಟೊಂದು ಸಲ. ಒಳಗಡೆ ಮೈದಾ ಹಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಯಿಸ್ದಾಗೆಲ್ಲ ಕಪ್ಪಗೆ ಬಂದುಬಿಟ್ಟಿರುತ್ತೆ ತುಪ್ಪ, ಆ ರೀತಿ ಕೂಡ ಆಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಕೋಲ್ಡ್ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಎತ್ತಿಟ್ಟಿದ್ದೀನಿ. ಇನ್ನು ಇವಾಗ ಇದಕ್ಕೆ ನಾನು ವೀಡಿಯೋನೇ ಆನ್ ಮಾಡ್ಕೊಂಡೇ ಇರಲಿಲ್ಲ. 1 ಲೋಟ ಐಸ್ ನೀರು ಇಟ್ಟಿದ್ನಲ್ಲ, ಅದು ಫುಲ್ಲು ಇದರ ಐಸ್ ಥರ ಆಗಿದೆ. ಜಾಸ್ತಿನೇ ಐಸ್ ಆಗಿಬಿಟ್ಟಿತ್ತು. ಜಸ್ಟ್ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಿದೆ ಅಂತ ಅನ್ಸಿದ್ರೆ ಸಾಕು. ಇಷ್ಟೊಂದು ಐಸ್ ಆಗೋ ಅವಶ್ಯಕತೆ ಇಲ್ಲ. 1 ಲೋಟ ನೀರು ಹಾಕ್ಬಿಟ್ಟು ಜಸ್ಟ್ ಈ ಥರ ಮಂತಿಂದ ಕಡಿತಾ ಬಂದರೆ ಒಂದು 10 ನಿಮಿಷಕ್ಕೆ ಆರಾಮಾಗಿ ಬೆಣ್ಣೆ ಬಂದುಬಿಡುತ್ತೆ. ಪ್ರತಿಯೊಂದಕ್ಕೂ ಕರೆಂಟ್ ಒಂದು ಮಿಕ್ಸಿ ಈ ಥರದ್ದೇ ಯೂಸ್ ಮಾಡೋದಕ್ಕೆ ಅಂತ ನಮ್ಮ ಕೈನೂ ಸ್ವಲ್ಪ ಯೂಸ್ ಮಾಡೋಣ ಅಲ್ವಾ, ಕೈಯು ಸ್ವಲ್ಪ ಆಡಿಸ್ದಂಗೆ ಅಂತ ಅನಿಸುತ್ತೆ. ಹಿಂದೆ ಎಲ್ಲ ನಾವೇ ಎಷ್ಟೊಂದು ಸಲ ಒಡೆಗೆಲ್ಲ ಕಾಳು ಆಡಿಸ್ತಾ ಇದ್ವಿ, ಮತ್ತು ಉಪ್ಸಾರು ಖಾರ ಎಲ್ಲ ನಮ್ಮ ಅತ್ತೆ ಕಾಳಲ್ಲೇ ಆಡಿಸ್ತಾಯಿದ್ರು. ಅದೇ ರುಚಿ ಅಂತ ಹೇಳ್ಬಿಟ್ಟು ಅಂತ. ಇವಾಗೆಲ್ಲ ಆ ಥರ ಕೆಲಸಗಳೆಲ್ಲ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಕೈಗೆ ಸ್ವಲ್ಪ ಕೆಲಸ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಮಿಕ್ಸಿನಲ್ಲಿ ಕಡಿಯೋ ಅಂಥದ್ದು ಕಮ್ಮಿ. ಇದು ಸ್ವಲ್ಪ ಎಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಕೈಗೆ, ಹಾಗಾಗಿ ತಣ್ಣಗೆ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ. ಆಮೇಲಿಂದ ಎಲ್ಲನೂ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಬೆಣ್ಣೆ ಬಂದಿದೆ.
ಇಷ್ಟಕ್ಕೇ ಕಮ್ಮಿ ಅಂದರೂ 300 ರುಪೀಸ್ ಅಂತೂ ಕೊಡಲೇಬೇಕು. ಅದರಲ್ಲೂ ಇಷ್ಟು ಪ್ಯೂರಾಗಿರೋವಂಥ ಬೆಣ್ಣೆ ಸಿಗೋದಿಲ್ಲ. ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ಸೋಸ್ಬಿಟ್ಟು ಇವಾಗ ಉಂಡೆ ಕಟ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಬಂದುಬಿಡುತ್ತೆ. ನೀವು ಆರಾಮಾಗಿ ಟಿ ವಿ ಸೀರಿಯಲೆಲ್ಲ ನೋಡ್ಬೇಕಾದ್ರೆ ಅಂದರೆ ಸಂಜೆ 6 ಗಂಟೆ ಮೇಲೆಲ್ಲ ಮೊಸರು ಹೆಪ್ಪೊಡಿಬಾರ್ದು ಅಂತ ಹೇಳ್ತಾರೆ ನಮ್ಮಮ್ಮ ಅವರೆಲ್ಲ. ಅವಾಗೆಲ್ಲ ಹಾಗೆ ಹೇಳ್ತಿದ್ರು, ಸಂಜೆ ಟೈಮೆಲ್ಲ ಮೊಸರು ಹೆಪ್ಪೊಡಿಬಾರ್ದು, ಮತ್ತು ನೈಟ್ ಟೈಮ್ ಅಷ್ಟೇ ಮೊಸರನ್ನ ಜಾಸ್ತಿ ಊಟ ಮಾಡಬಾರ್ದು, ಆಯಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನೇ ಮಾಡ್ಕೊಳ್ಳೋದಿದ್ರು ಒಂದು 5:30-6 ಗಂಟೆ ಒಳಗಡೆ ಈ ಥರ ಬೆಣ್ಣೆದೆಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳಿ. ಸೊ ಇದೆಲ್ಲ ಒಂದು ರೀತಿ ಕಾಸು ಇಲ್ಲದೆ ಇರೋವಂಥ ಖರ್ಚಿಲ್ಲದೆ ಇರೋವಂಥ ಒಂದೊಂದು ಸಣ್ಣ ಪುಟ್ಟ ಪದ್ಧತಿಗಳು ಅಳವಡಿಸ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಅಂತ ನನ್ನ ಒಂದು ಭಾವನೆ. ನಿಮಗೆ ಬಿಟ್ಟಿದ್ದು. ಸೊ ಇಷ್ಟು ದಪ್ಪ ಬಂದಿದೆ ಬೆಣ್ಣೆ. ಇನ್ನು ಅದ್ರ ಮಜ್ಜಿಗೆನ ನಾವು ಯೂಸ್ ಮಾಡ್ಕೊಳ್ಳಲ್ಲ, ಗಿಡಕ್ಕೆ ಹಾಕ್ಬಿಟ್ಟಿನಿ. ಇಷ್ಟೇ ವಿಡಿಯೋ. ಥ್ಯಾಂಕ್ ಯು.